ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಜೆಪಿಯ ಶಾಸಕರಾದಂಥ ಪ್ರಭು ಚವ್ಹಾಣ್ ಅವರು ಇದ್ದಾರೆ. ಅವ್ರ ಜೊತೆಗೆ ಮಾತನಾಡೋಣ. ಚವ್ಹಾಣ್ ಅವರೇ, ನಿನ್ನೆ ನೀವು ಮಹಾರಾಷ್ಟ್ರಕ್ಕೆ ಹೋಗಿದ್ರಿ, ಮಹಾರಾಷ್ಟ್ರ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗಿದ್ರಿ. ಅಲ್ಲಿ ಕೆಲವೊಂದಿಷ್ಟು ಮಂದಿ ಬಂದು ನಿಮ್ಮನ್ನು ಅಥವಾ ನಿಮ್ಮ ಬಿಜೆಪಿಯ ಶಾಸಕರ ತಂಡವನ್ನು ಗೆರಾವಾಗ್ತು ಅಂತ ಕೇಳ್ಪಟ್ವಿ. ಏನಾಯ್ತು ಅಲ್ಲಿ ಚಿನಿ? ನಿನ್ನೆ ಕೊಲ್ಲಾಪುರ ಮಹಾಲಕ್ಷ್ಮಿ ಅಂಬಾಬಾಯಿ ದರ್ಶನ ಹೋಗಿದ್ದೀವಿ. ದರ್ಶನ ಆದಮೇಲೆ ಹೊರಗೆ ಬಂದ ಮೇಲೆ ಅವರು ಉद्धವ್ ಶಿವಸೇನಾ ಅವ್ರು ಉद्धವ್ ಠಾಕ್ರೆ ಪೋಣ ಅವರು ಬಂದರು. ನಮ್ಗೆ ಕೇಳಿದ್ರು, ಸರ್ ತಾವು 9 ತಾರೀಕಿಗೆ ಬೆಳಗಾವಿ ಬರಬೇಕಿತ್ತು, 9 ತಾರೀಕಿಗೆ ನಮ್ಮ ಸರ್ಕಾರ ನಿಷೇಧ ಹಾಕಿದ್ರು ಹೇಳಿದ್ರು. ಈ ಬಗ್ಗೆ ನಮ್ಗೆ ಗೊತ್ತಿಲ್ಲಪ್ಪ, ನಾನು ತಿಳ್ಕೊಂಡಿದ್ದೀನಿ. ಆಮೇಲೆ ನಾವು ದರ್ಶನಕ್ಕೆ ಬಂದೀನಿ, ನಾನು ಗಲಾಟೆ ಮಾಡೋಕ್ಕೆ ಬಂದಿಲ್ಲ, ದರ್ಶನ ಮಾಡಿ ಹೋಗ್ತೀವಿ ಅಷ್ಟೇ ಹೇಳಿದ್ದೀನಿ. ಆಮೇಲೆ ಅವ್ರು ಹೇಳಿದ್ರು, ಹಿಂಗಾಗಿ ನಮ್ಮ ಬೆಳಗಾವಿಗೆ ನಾನು ಬಾರ್ಡರ್ ನಿಷೇಧ ಮಾಡಿದಿರಿ, ಸರ್ಕಾರಕ್ಕೆ ಹೇಳ್ರಿ ಹಿಂಗೆ ಹೇಳಿದ್ರು. ಅಲ್ಲಿ ಯಾವ ಕಾರಣಕ್ಕೆ ಅದೊಂಥರ ರಾಜಕೀಯಕ್ಕೋಸ್ಕರ ಮಾಡಿದ್ರೆ ಗಲಾಟೆ ಏನಾಯ್ತಾ? ಫುಲ್ ರಾಜಕೀಯಕ್ಕೋಸ್ಕರ. ನಿನ್ನೆ ಮಹಾರಾಷ್ಟ್ರನಲ್ಲಿ ಚುನಾವ್ ಆಯಿತು, ಉद्धವ್ ಬಸಪ್ಪ ಠಾಕ್ರೆ ಅವರು ಹಿಂದ್ಗಡೆ ಆಯಿತು, ನಿರಾಶೆ ಆಗಿದ್ದಾರೆ, ಹತಾಶ ಆಗಿದ್ದಾರೆ. ಅದಕ್ಕಾಗಿ ಹಿಂಗೆ ನಮ್ಮ ಕಡೆ ಶಾಂತಿ ನೆಮ್ಮದಿ ನಡೀತಾ ಇದೆ, ಬೇಕಂತ ಅವರು ಮಾಡ್ತಾ ಇದ್ದಾರೆ, ರಾಜಕೀಯ ಸಲುವಾಗಿ ಮಾಡ್ತಾ ಇದ್ದಾರೆ. ಓಕೆ, ಹೋದಂಥ ಸಂದರ್ಭದಲ್ಲಿ ಅಂದರೆ ಏಕಾಏಕಿ ಆ ಪರಿಸ್ಥಿತಿ ಸ್ವಲ್ಪ ಗಲಾಟೆ ಥರ ಇತ್ತಾ, ಗೊಂದಲ ಥರ ಇತ್ತಾ? ಒಂದು ಕಡೆ ಪೊಲಿಟಿಕ್ಸೇ ಬೇರೆ, ದೇವಸ್ಥಾನನೇ ಬೇರೆ, ಎರಡೂ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇದಕ್ಕೇನು ಹೇಳ್ತೀನಿ? ನಾನು ಅವ್ರಿಗೆ ಹಿಂಗೆ ಹೇಳಿದ್ದೀನಿ, ನಾವು ಬಂದೀನಿ ಅಂಬಾಬಾಯಿ ದರ್ಶನಕ್ಕೆ ಬಂದೀನಿ, ತಾವು ದರ್ಶನಕ್ಕೆ ಬಂದ್ರಿ, ಬಟ್ ಈ ಸರಿ ಇಲ್ಲ ಹೇಳಿದ್ದೀನಿ ಅವ್ರಿಗೆ. ಅವರು ಜಾಸ್ತಿ ಜನ ಇದ್ದಿಲ್ಲ, ಬಟ್ ಮೀಡಿಯಾ ತಗೊಂಡು ಬಂದರು, ಹೈಲೈಟ್ ಸಲುವಾಗಿ ರಾಜಕೀಯ ಸಲುವಾಗಿ ಮಾಡ್ಯಾರ. ಓಕೆ, ಅವ್ರ ಬೇಡಿಕೆ ಏನು ಕಾರಣ? ಅಂದರೆ ಇಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಪ್ರಸ್ತಾಪ ಮುಂದಿಟ್ಟಿದ್ದು, ಅದಕ್ಕೋಸ್ಕರ ಸಪೋರ್ಟ್ ಕೊಡ್ರಿ ಅಂತ ಹೇಗೆ? ಅವರು ಬೆಳಗ್ಗೆ ಏನು ಹೇಳಿಲ್ಲ, ಅಷ್ಟೇ ಹೇಳಿದ್ರು, ನಾವು 9 ತಾರೀಕಿಗೆ ಬೆಳಗಾವಿಗೆ ಬರಬೇಕಿತ್ತು, ತಮ್ಮ ಕರ್ನಾಟಕ ಸರ್ಕಾರ ನಿಷೇಧ ಹಾಕಿ ಹೇಳಿದ್ರು ಅಷ್ಟೇ. ಹಾಗಾಗಿ ನಾನು ಹೇಳಿದ್ದೀನಿ, ನಮ್ಗೆ ಈ ಬಗ್ಗೆ ಗೊತ್ತಿಲ್ಲಪ್ಪ, ತಿಳ್ಕೊಡ್ತೀನಿ, ಹೇಳ್ತೀನಿ, ಬಟ್ ನಾನು ಅಂಬಾಬಾಯಿ ದರ್ಶನ ಬಂದೀನಿ ಅಷ್ಟೇ ಹೇಳಿದ್ದೀನಿ. ಸರ್, ಕೊನೆಯದಾಗಿ ಇದೆಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಯಾರೋ ಬೇಕು ಅಂತ ಪ್ರವೋಕ್ ಮಾಡಿಸಿರೋದು ಅನ್ಸುತ್ತೆ ಅದಲ್ಲ? ನಾನು ಹೇಳ್ತೀನಿ, ಮಹಾರಾಷ್ಟ್ರನಲ್ಲಿ ಚುನಾವ್ ಆಗಿದೆ. ನಿನ್ನೆ ಬಿಜೆಪಿ ನಮ್ಮ ಮಹಾಯುತಿಯವರು ಭರ್ಜರಿ ಗೆದ್ದಾಗಿದೆ. ಉद्धವ್ ಠಾಕ್ರೆಗೆ ಏಕದಮ್ ಹಿಂದ್ಗಡೆ ಆಗಿದೆ, ಅದ್ ಕಡೆ ಹತಾಶ ಆಗಿದ್ದಾರೆ. ಅದಕ್ಕಾಗಿ ಅವರು ಹಿಂಗೆ ಕತೆ ಮಾಡ್ತಾ ಇದ್ದಾರೆ. ಆಮೇಲೆ ಉद्धವ್ ಠಾಕ್ರೆ ಮುಂಚೆ 2019 ಚುನಾವಣೆಯಲ್ಲಿ ಅವರು 70-60 ಇತ್ತು, ಇವತ್ತು 20 ಬಂದಿದೆ. ಈ ಥರ ಅವರು ಅವ್ರಿಗೆ ಹಿಂಗೆ ಇದೆ. ಅದಕ್ಕಾಗಿ ಅವ್ರು ಹಿಂದ್ಗಡೆ ಆಗಿದೆ, ಅವರಿಗೆ ಹತಾಶ ಆಗಿದೆ, ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು, ಧನ್ಯವಾದ. ಇದಿಷ್ಟು ಪ್ರಭು ಚವ್ಹಾಣ್ ಅವರು ಹೇಳ್ತಾ ಇರುವಂಥ ಮಾತು. ನಿನ್ನೆ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ, ಮಹಾರಾಷ್ಟ್ರ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಏನಾಯಿತು ಅನ್ನೋದನ್ನು ವಿವರವಾಗಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರಾಣೇಶ್ ಜೊತೆ ಪ್ರಮೋದ್, TV9 ಬೆಳಗಾವಿ.